ಅಲ್ಲಿ ನೋಡು ಸ್ವರ್ಗಾನೆ ಕಾಣುತ್ತೈತೆ. ನೀರೊಳಗಡೆ ಹೋಗೋಕ್ಕೆ ಒಳ್ಳೆ ಬೆಂಕಿಲ್ ಹೋದಂಗೆ ಆಡ್ತಾವ. ಅಲ್ಲ, ಈ ಥರ ಜಾಗಕ್ಕೆ ಕರ್ಕೊಂಡು ಬರೋದು ಬಿಟ್ಟು 3 ದಿವಸದಿಂದ ನನ್ನ ಯಾವುದೋ ಡೆಸರ್ಟ್ ಥರ ಇತ್ತದು ಬಿಸಿಲು ಅಂತ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಜಾಗನೂ ಅದೇ ಥರ ಎಂಜಾಯ್ ಮಾಡಬೇಕಪ್ಪ. ಹಂಗ ಅದು ಫಿಲ್ಮ್ ಶೂಟಿಂಗ್. ಹೌದಾ? ಓ ನೋಡಿ ಫ್ರೆಂಡ್ಸ್, ಫಿಲಮ್ ಇಂಡಸ್ಟ್ರಿ ಅವ್ರು ಸಿಕ್ಕಿದ್ದಾರೆ. ಟೈಮ್ ಮಾಡಿ ಎಲ್ಲರಿಗೂ ಶುರು ಹಚ್ಕೊಳ್ಳೋಣ ಸರ್. इधर देखे आता हूँ. ठीक है, ಬಾವೇನು 3 ಪಾಯಿಂಟ್ ಇದೆಯಂತೆ, 2 ಬಂದಾಗ ಹೋಗಿದೆಯಂತೆ. ಇನ್ನೊಂದು ನೋಡ್ಕೊಂಬರೋಣ ಈ ಕಡೆ ಎಲ್ಲೋ ಅಂತವ್ರೆ. ರೋಡ್ ಸೈಡಲ್ಲೇ ಇದೆಯಂತೆ, ಅದಕ್ಕೆ ಸುಮ್ಮನೆ ಹೋಗಿ ಬರೋಣ. ಈ ಒಳ್ಳೆ ಮನಾಲಿ ಫೀಲ್ ಕೊಡ್ತಾ ಇದೆ ನನಗೆ. ಇಲ್ಲಿ ನೋಡಿ ವೆದರು, ಓ ಮೈ ಗಾಡ್, ವಾವ್. ಎಷ್ಟು ಗೊತ್ತಾ ಟೈಮ್ ಈಗ? ಏನು ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿ, ಎಲ್ಲ ಫುಲ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಏನಪ್ಪಪ್ಪ ಅಂದರೆ ಒಂದು 7 ಗಂಟೆ, 7 ಗಂಟೆ ಬೆಳಕು ಇದೆ ಇಲ್ಲಿ ನೋಡಿ. ಸಾಕಾಗಿದೆ ಇದಲ್ವಾ? ಅಲ್ಲಿ ನೋಡು ಸ್ವರ್ಗಾನೇ ಕಾಣುತ್ತೈತೆ. ವಾವ್. ಕಡೆ ಅಂತೂ ಏನು ಕಾಣಿಸ್ತಾ ಇಲ್ಲ ಗುರು. ಏನು ಸಖತ್ತಾಗಿದೆ ಅಂದರೆ ಐ ಆಮ್ ಸ್ಪೀಚ್ಲೆಸ್. ಬರೀ ಇದನ್ನ ನೋಡೋಕ್ಕೋಸ್ಕರ 3 ದಿವಸ ಬಿಸಿಲಲ್ಲಿ ಬೇಯಬೇಕಾಯ್ತು. ಸಾರ್ಥಕ ಆಯಿತು ಅನಿಸ್ತಾ ಇದೆ. ಬಟ್ ಬೆಳಗ್ಗೆ ಬರ್ತೀನಿ ನಾನು. ಬಟ್ ಈಗ ಈ ವ್ಯೂನು ಎಂಜಾಯ್ ಮಾಡೋಣ. ಅಂತೂ ಇಂತೂ ಅಂಬೋಲಿ ಫಾಲ್ಸ್ ಹತ್ರ ಬಂದ್ವಿ. ಲೈಟ್ ಆಫ್ ಮಾಡೋ ನಿಮಿಷ. ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಸಖತ್ ಬ್ಯೂಟಿಫುಲ್ ಆಗಿದೆ. ಇವಾಗ ಹತ್ತ ಸೀನೆಲ್ಲ ಇಲ್ಲ, ಬೆಳಗ್ಗೆ ಬರ್ತೀನಿ, ಬೆಳಗ್ಗೆ ತೋರಿಸ್ತೀನಿ ನಿಮಗೆಲ್ಲ. ಫಾಗ್ ಲಿಟ್ರಲಾಗಿ ಏನೂ ಕಾಣಿಸ್ತಾ ಇಲ್ಲ. ಸಾಕಾಗಿದೆ ರೋಡ್ ಮಾತ್ರ. ಏನೊಂದು ಹಬ್ಬ ಅಂದರೆ ಒಂದು 10 ಮೀಟರ್ಸ್ ಕಾಣಿಸ್ಬೋದು ಅಷ್ಟೇ ನಿಮಗೆ, ಎಷ್ಟು ಲೈಟ್ ಹಾಕೋರು. ಇವಾಗಂತೂ ಏನೂ ಕಾಣಿಸ್ತಾ ಇಲ್ಲ. ಓ ಗಾಡ್, ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಕ್ಸ್ಟ್ರಾರ್ಡಿನರಿ. ಯಾವಾಗಲೂ ಫಾಗ್ ಇರುವಾಗ ಹೈ ಬೀಮ್ ಹಾಕ್ಲೇಬಾರ್ದು. ಫುಲ್ಲು ಒಂಥರ ಏನೂ ಕಾಣೋದಿಲ್ಲ. ಆ್ಯಕ್ಚುಲಿ ಲೋ ಬೀಮ್ ಹಾಕಿದ್ರೆ ಆರಾಮಾಗಿ ಕಾಣುತ್ತೆ. ಒನ್ಸ್ ಅಗೇನ್ ವೇಣುಗೆ ಫುಲ್ಲು ಎನರ್ಜಿ ಬಂದುಬಿಟ್ಟಿದೆಯಂತೆ. ವೆದರ್ ಚೇಂಜ್ ಆಗಿಬಿಟ್ಟು ಪಾಪ ಫುಲ್ಲು ಜ್ವರ ಬಂದುಬಿಟ್ಟಿದೆ, ಕೋಲ್ಡ್ ಆಗಿಬಿಟ್ಟಿದೆ. ಏನೋ ಹೌ ಆರ್ ಯು ಫೀಲಿಂಗ್? ಮಹಾರಾಷ್ಟ್ರ ಸೆಕೆದಲ್ಲಿ ಸತ್ತೆ, ಇಲ್ಲಿ ಚಳಿಗೆ ಸಾಯ್ತಾ ಇದ್ದೀನಿ. ನೋಡಿ ಹನುಮಾನ್ ಟೆಂಪಲ್ ಇದೆ ಇಲ್ಲೇ ಪಕ್ಕದಲ್ಲಿ. ಎದುರುಗಡೆ ಆ ಕಡೆ ರಾಮ ಟೆಂಪಲ್ ಇದೆ. ವೇಣು ನೋಡಿ ನಾನು ಬಿಟ್ಟು ಹೋಗ್ತಾ ಇದ್ದಾನೆ. ಹೆಲ್ಮೆಟ್ ಇಲ್ದಿರ ಹೋಗೋಣ ಅಂದ್ಕೊಂಡ್ರೆ ಇಲ್ಲೇ ಪೊಲೀಸ್ ಸ್ಟೇಷನು, ಅದಕ್ಕೆ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ನೋಡಿ ಯಾರ್ದೋ ಕಾರು ಸಾಕಾದಾಗಿ ಯಾವುದೋ ಫಿಲ್ಮ್ ಶೂಟಿಂಗ್ ಏನೋ ಆಗಿದೆ. ಮೇಲ್ಗಡೆ ಯಾರೋ ಬಿದ್ದೋಗಿರೋ ಥರ ಡೆಂಟ್ ಆಗ್ಬಿಟ್ಟಿದೆ. ನೋಡಿ ಇಲ್ಲೇ ರಾಮ ಮಂದಿರ, ಎದುರುಗಡೆನೇ ಹನುಮಾನ್ ಟೆಂಪಲ್. ಎಲ್ಲಿ ರಾಮ ಅಲ್ಲಿ ಹನುಮಾನ್. ನೋಡ್ರಿ ಜಸ್ಟ್ 80. ಯಾವ ಬೀಚು? ಯಾವ ಬೀಚು? ಶಿರೋಡಿ ಬೀಚು. ಜಸ್ಟ್ 60 ಕಿಲೋಮೀಟರ್ಸ್ ಅಂತೆ ಇಲ್ಲಿಂದ. ಪಕ್ಕದಲ್ಲೇ. ಇದೆಲ್ಲ ಏನು ಕಾಣೇ ಇಲ್ಲ. ಹೌದು, ರಾತ್ರಿ ಇದೆಲ್ಲ ಏನು ಕಾಣಿಸ್ತಾನೆ ಇಲ್ಲ. ನೋಡು, ನಾನು ಬ್ಲಾಗ್ ಮಾಡ್ತೀನಿ, ನೀವು ಎಗ್ರಿ ಮತ್ತೆ ವಾಪಸ್ ಬನ್ರಿ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ಮತ್ತೆ ವಾಪಸ್ ಬರಬೇಕು. ಇಲ್ಲಾಂದ್ರೆ ಸರ್ಚ್ ಆಪರೇಷನ್ ಮಾಡೋಣ ಈ ಮಂಜುಮಲೆ ಬಾಯ್ಸ್ ಥರ. ವಾಪಸ್ ಬರೋ ಜಾಗ ನೋಡಿ ಫ್ರೆಂಡ್ಸ್. ಏನು ಹ್ಯಾಟ್ಸ್ ಆಫ್ ಟು ಯು. ಇಂಥ ಬ್ರಿಲಿಯಂಟ್ ಎಲೆಗಳು ನಾನು ಒಬ್ಬನಿಗೆ ಬರೋದು.
ವಾವ್, ಅಲ್ಲಿ ದೂರದಲ್ಲಿ ಫಾಲ್ಸ್ ಸೌಂಡ್ ಬರ್ತಾ ಇದೆ. ಎಷ್ಟು ಪ್ರಶಾಂತವಾಗಿದೆ. ರಾತ್ರಿ ನಾವು ಬರೋ ಟೈಮಲ್ಲೇ ಸಖತ್ತಾಗಿತ್ತು. ಏನು ಫಾಗ್ ಇತ್ತು. ಬೆಳಗ್ಗೆ 6:30 7 ಗಂಟೆ ಆಗ್ತಿದೆ. ಇವಾಗೇನು ಇಲ್ವೇ. ಅಲ್ಲ, ಈ ಥರ ಜಾಗಕ್ಕೆ ಕರ್ಕೊಂಡು ಬರೋದು ಬಿಟ್ಟು 3 ದಿವಸದಿಂದ ನನ್ನ ಯಾವುದೋ ಡೆಸರ್ಟ್ ಥರ ಇತ್ತು ಅದು ಬಿಸಿಲು ಅಂತ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಜಾಗನೂ ಅದೇ ಥರ ಎಂಜಾಯ್ ಮಾಡಬೇಕಪ್ಪ. ಏನು ಹಂಗ ಎಲ್ಲ ಜಾಗನೂ ನನ್ನ ಲೈಫಲ್ಲೇ ಎಲ್ಲ ಜಾಗ ಒಂದೇ ಥರ ಇರುತ್ತಾ? ಇವಾಗ ನಾನು ಹಿಂಸೆ ಬಿದ್ದೆ. ನಾವು ಮನುಷ್ಯರೇಪ್ಪ. ಒಂದೊಂದು ಜಾಗ ಒಂದೊಂದು ಥರ ಇರುತ್ತೆ. ಎಲ್ಲ ಎಂಜಾಯ್ ಮಾಡಬೇಕು. ಅಲ್ಲ ಫ್ರೆಂಡ್ಸ್, ಮಾನ್ಸೂನ್ ರೈಡ್ ಅಂದ್ಬಿಟ್ಟು ಯಾವುದೋ ಬಿಸಿಲಿರೋ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಮಾನ್ಸೂನ್ ರೈಡು ಅಂತಾರೆ. ಏನು ಮಾಡೋದು? ಹಂಗಿಂದ ಬಂದು ಹಿಂಗೆ ಬರೋಣ ಅಂತ ಬಂದಿದ್ದು. ಇದು ಆ್ಯಕ್ಚುಲ್ ಮಾನ್ಸೂನ್ ರೈಡ್ ಅಂದರೆ. ಅಲ್ಲಿ ನೋಡ್ರಿ, ಕಾಣಿಸ್ತೈತಾ ಸಮುದ್ರ? ಅಲ್ಲಿ 60 ಕಿಲೋಮೀಟ್ರು ಸಮುದ್ರ ಕಾಣಿಸ್ತಾ ಇದೆ ನೋಡಿ. ನೋಡ್ರಿ, ಅಲ್ಲಿ ಸಮುದ್ರ. ಸೌಂಡ್ ಕೇಳಿಸ್ತಾ ಇಲ್ಲ ಬ್ರೋ? ಸಮುದ್ರ ಅದು ಸಮುದ್ರ ಅಲ್ಲ, ಫಾಲ್ಸ್ ಸೌಂಡ್ ಅದು. ಇಲ್ಲ, ಅದು ಸಮುದ್ರದೇ ಸೌಂಡು. ಅಲ್ಲಿ ಝೂಮ್ ಮಾಡ್ರಿ, ಹೇಳ್ತೀನಿ. ಕಾಣಿಸ್ತಾ ಇತ್ತು ಸಮುದ್ರ. ಚಿಕ್ಕ ಗೊಬ್ಬರ ದೊಡ್ಡದಾಗಿ ಝೂಮ್ ಆಗಲ್ಲ. ಇವಾಗ ನಿಮ್ಗೇನೋ ತೋರಿಸ್ತೀನಿ ನೋಡಿ. ಸರ್ಪ್ರೈಸ್! ಅಲ್ಲಿ ನೋಡು, ಸ್ವರ್ಗನೇ ಕಾಣುತ್ತೈತೆ. ಅಲ್ಲಿ ಮಂಕಿ ಓ ಅಂತ ಇದೆ ನೋಡಿ ಫ್ರೆಂಡ್ಸ್. ನೀರೊಳಗಡೆ ಬಾ ಅಂದರೆ ಹಿಂಸೆ ಕೊಡ್ತಾ ಇದ್ದೀನಂತೆ ಅವನಿಗೆ. ಜ್ವರ ಎಲ್ಲ ಕಿತ್ಕೊಂಡು ಹೋಗುತ್ತೆ. ನೀರು ನೋಡು ಏನು ಸಕ್ಕತ್ತಾಗಿದೆ ಫಾಲ್ಸು. ನೋಡಲಿ ಮೇಲೆ ಫ್ರೆಂಡ್ಸು. ಸರಿ ಬಾ, ಕಮಾನ್ ವೇಣು. ಓ, ಜಂಪಿಂಗ್ ಎಲ್ಲ ಮಾಡ್ತಾ ಇದ್ದಾನೆ ವೇಣು ಇವಾಗ. ಕಮಾನ್ ವೇಣು, ಜಂಪ್. ನೋಡಿ, ಆ ನೀರು, ಆ ಚಿಕ್ಕ ನೀರು ದಾಟಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾನೆ. ಇವಾಗ ಅಲ್ಲಿ ಎಗರ್ದ, ಇಲ್ಲೇನು ಮಾಡ್ತಾನೆ? ಇಲ್ಲೇನು ಮಾಡ್ತೀಯ? ನಡಿ, ಹೋಗ್ರಿ. ನೀರೊಳಗಡೆ ಹೋಗೋಕ್ಕೆ ಒಳ್ಳೆ ಬೆಂಕಿಲಿ ಹೋದಂಗೆ ಆಡ್ತಾವನು. ಗುರು, ಇಷ್ಟು ದಿವಸ ಬರೀ ಟಿ ವಿಲಿ ನೋಡ್ತಾ ಇದ್ದೆ, ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ಇಲ್ಲೆಲ್ಲ ಬರೋಕ್ಕೆ ಪುಣ್ಯ ಮಾಡಿರಬೇಕು. ಏನು ಮಾಡಿರಬೇಕು? ಏನು ನೋಡಿ, ಅಲ್ಲಿ ಬರೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಪಾಪ ಕೋಲ್ಡ್ ಆಗಿಬಿಟ್ಟು ಅವನಿಗೆ ಭಯ, ಎಲ್ಲಿ ಜಾಸ್ತಿ ಆಗ್ಬಿಡುತ್ತೋ, ಜ್ವರ ಬಂದ್ಬಿಡುತ್ತೋ ಅಂತ. ವಾವ್, ಕ್ಲೋಸಪ್ಪಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ತೀರಾ ಕ್ಲೋಸ್ ಅಪ್ ಕೆಳಗಡೆನೇ ನಿಂತಿದ್ದೀನಿ, ಫಾಲ್ಸ್ ಕೆಳಗಡೆ. ಏನಂದರೆ ಮಸ್ತು ಸಖತ್ ದೊಡ್ಡದಾಗಿದೆ, ಬಟ್ ಒಂಚೂರು ಡೇಂಜರಸ್ ಅಂತ ಏನೂ ಇಲ್ಲ. ಆರಾಮಾಗಿ ಹತ್ಕೊಂಡ್ಬರ್ಬೋದು. ನೋಡಿ, ವೇಣು ಬರ್ತಾವನೆ. ಬ್ರೋ, ಹೌದು ಬ್ರೋ, ಕನ್ನಡನಾ? ಓ ಸೂಪರ್. ಎಲ್ಲಿ ಬ್ರೋ? ಬಿಜಾಪುರ, ಬೆಂಗಳೂರು. ನಿಮ್ಮ ಹೆಸರು? ನಾವು ಇಂದಿರಾನಗರ್. ಹೌದಾ? ಇಲ್ಲಿ ಕೆಲಸನಾ ಅಲ್ಲಿ? ಹೌದಾ? ಓ ನೋಡಿ ಫ್ರೆಂಡ್ಸ್, ಫಿಲಮ್ ಇಂಡಸ್ಟ್ರಿ ಅವ್ರು ಸಿಕ್ಕಿದ್ದಾರೆ. ಹಾಯ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಕೇರ್ ಆಫ್ ಕರ್ನಾಟಕ ಅರುಣ್ ಅಂತ ಹೊಸ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ತಲೆ ಮೇಲೆ ಟೋಪಿಯಲ್ಲಿ ಹಾಕ್ಕೊಂಡು ಬಂದು ನೆನೆಯಲ್ಲ ಅಂದ್ರೂ ಎಷ್ಟು ಕಷ್ಟಪಡ್ತಾವನೆ. ಈ ಬ್ರೀಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೋ ಅಂತ ಅವನಿಗೆ ಭಯ. ಎಲ್ಲ ಮುಟ್ಕೋ. ಪಾಪ ಕಪಲ್ಸು ಹೆಂಗೋ ಇಲ್ಲಿ ಫೋಟೋ ತಗೊತಾ ಇದ್ರು.
ನನ್ನ ಹತ್ರ ಬಂದು ನಿಂತ್ಕೊಂಡಿದ್ದಕ್ಕೆ ಪಾಪ ಹೊಟ್ಟೆ ಬಿಟ್ರು ನಾಚಿಕೆ ಆಗೋಯ್ತು ಅವ್ರಿಗೆ. ಸಾರಿ ಫ್ರೆಂಡ್ಸ್. ಬಂದ ಅಂತೂ ಇಂತು ಎಷ್ಟು ಚೆನ್ನಾಗಿದೆ. ಗುರು ಎಂಜಾಯ್ ಮಾಡಬೇಕು. ಫೀಲ್ ಅಬ್ನಾರ್ಮಲ್ ಆಗಿದೆಯಾ? ಏನಾಗಲ್ಲ, ಜ್ವರ ಎಲ್ಲ ಕಿತ್ಕೊಂಡು ಹೋಗುತ್ತೆ ಬಾ. ಇನ್ನೂ ಜಾಸ್ತಿ ಆಗುತ್ತೆ ನೋಡು, ಹೇಳು ಎಂಜಾಯ್ ಮಾಡ್ತಾ ಇಲ್ಲ. ನಿಮ್ಮನ್ನು ಕೂರಿಸ್ಬಿಟ್ಟು ಬಾಹುಬಲಿ ಥರ ವಿಡಿಯೋ ಮಾಡಬೇಕು. ಬಾಹುಬಲಿ ಥರ ಫಿಲಮ್ ತೆಗಿತಾನಂತೆ ನನ್ನ ಇಟ್ಕೊಂಡು. ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ಮೈ ಮೇ ತಗೊಳಕ್ಕೆ ಹೋಗಿ ನೆಂದೆ ಹೋಗ್ಬಿಟ್ರು ಬನಶಂಕರಿಯಿಂದ ಅಂತೆ. ಆಲ್ಮೋಸ್ಟ್ 10 ಡೇಸಿಂದ ಟ್ರಾವೆಲ್ ಮಾಡ್ತಾ ಇದ್ದಾರಂತೆ ಒಬ್ಬರೇ. ಸಖತ್ತಪ್ಪ, ಇಂಥ ಜನ ಬೇಕು. ಸುಮ್ಮನೆ ಯಾರಿಗೇನು ಕಾಯಂಗಿಲ್ಲ, ಏನೂ ಇಲ್ಲ. ನಮ್ಗೆ ಇಷ್ಟ ಬಂದಿದ್ದ ಕಡೆ ಹೋಗ್ಕೊಂಡು ಆರಾಮಾಗಿರ್ಬೋದು. ಪೊಲೀಸ್ ಚೆಕ್ ಪೋಸ್ಟ್ ಇದೆಯಾ? ಅಲ್ಲೇ ಪೊಲೀಸ್ ಚೆಕ್ ಪೋಸ್ಟು ರೈಟು, ಅಲ್ಲೇ ಲೆಫ್ಟಲ್ಲೇ. ಎಷ್ಟು ಕೊಟ್ಟ? 800. ನಂದು 500. ಹಾಂ, ಅದೇ. ಬೆಂಗಳೂರಿಂದ 10 ದಿವಸ ಟ್ರಾವೆಲ್ ಮಾಡಿದ್ದಾರೆ ಅವರು ಒಬ್ಬರೇ. ಎಲ್ಲೆಲ್ಲಿ ಹೋಗಿದ್ರಿ? ಬೆಂಗಳೂರಿಂದ ಸಾರಿ ಹೈದರಾಬಾದಿಂದ ಬಂದಿರೋ ನಾನು. ಓಕೆ. ಅಲ್ಲೇ ಕೆಲಸ ಮಾಡ್ತೀನಿ. ಹಾಂ. ಹೈದರಾಬಾದಿಂದ ಐಹೊಳೆ, ಬಾದಾಮಿ, ಓಕೆ, ಚಾಂದೇಲಿ, ಗೋವಾ, ಆದ್ಮೇಲೆ ಕೊಲ್ಹಾಪುರ. ಸಖತ್ತು. ನಾವು ಬಾದಾಮಿ, ಹಂಪಿ ಎಲ್ಲ ಸುತ್ಕೊಂಡು ಬಂದ್ವಿ. ಓಕೆ. ಹೀರೋ ವಿಡಿಯೋ ಎಲ್ಲ ಮಾಡಿದ್ವಿ, ಎಲ್ಲ ಫುಟೇಜ್ ಎಲ್ಲ ವಾಶ್ ಔಟ್ ಫಾರ್ಮೇಟ್ ಆಗೋಯ್ತು SD ಕಾರ್ಡ್. ಇವಾಗ ಮಹಾರಾಷ್ಟ್ರ ಹೋಗ್ಬೇಕು. ಹಾಂ, ಪ್ರತಾಪ್ಗಢ, ಶಂಕರ್ ಹೋಗ್ಬೇಕಂತ. ಹಾಂ ಹಾಂ ಹಾಂ. ಅದಾದಮೇಲೆ ನಾಸಿಕ್, ಮಹಾಬಲೇಶ್ವರ, ನಾಸಿಕ್, ಹಾಂ ದೆನ್ ಆಫ್ಟರ್ ಶಿರ್ಡಿ, ಹಾಂ ಹಾಂ. ಅಜಂತ. ದೊಡ್ಡ ಪ್ಲಾನೇ ಬಿಡಿ ನಿಮ್ಮದು. ಎಷ್ಟು ದಿವಸ ಟೋಟಲ್ಲು? ಟೋಟಲ್ಲು 10 ಡೇಸ್ ಅನ್ಕೊಂಡಿದ್ದೀನಿ. ಇವಾಗ ಒಳ್ಳೆದಾಗಿದೆ. ಓಕೆ. ಅಷ್ಟೆಲ್ಲ ಕವರ್ ಮಾಡೋದು ಕಷ್ಟನೇ. ಮಾಡಬೇಕು. ಭೀಮಶಂಕರ್ ಚೆನ್ನಾಗಿದೆ. ಹಾಂ, ಭೀಮಶಂಕರ್ ಒಂದು ಚೆನ್ನಾಗಿದೆ, ಅದು ಮಾಡ್ಬೇಕಂತ ಆಗುತ್ತೆ ಆಗುತ್ತೆ. ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್. ಇವಾಗ ಏನು ಫಸ್ಟ್ ಟೈಮ್ ನನಗೆ ಗೊತ್ತಿದ್ದಂಗೆ ನೀವು ಓಡಾಡ್ತಾ ಇರ್ತೀರಾ ಅನ್ಸುತ್ತೆ. ಆಗಿದೆ. ಒಂದು ಕಾಲೇಜ್ ಡೇಸಿಂದ ಉಳಿತಾ ಇದ್ದೀನಿ. ಅದಕ್ಕೆ ಮತ್ತೆ ಆರಾಮಾಗಿ ಮ್ಯಾನೇಜ್ ಮಾಡ್ತೀರಾ ಬಿಡಿ. ಲಾಸ್ಟ್ ಟೈಮು 5000 ಕಿಲೋಮೀಟರ್ ಹೊಡೆದಿದ್ದೀನಿ. ಹಾಂ, ಫುಲ್ ಕೇರಳ, ಕರ್ನಾಟಕ, ಕೇರಳ, ತಮಿಳ್ನಾಡು. ಓಕೆ. ಕೋಸ್ಟಲ್ಲಿ. ಸೂಪರ್ ಸೂಪರ್ ಸರ್, ಸೂಪರ್, ಲವ್ಲಿ. ಬೇಕು, ಸಾಕತ್. ಅಂದರೆ ಹಿಂಗೆ ಟ್ರಾವೆಲ್ ಮಾಡ್ತಾ ಇರಿ. Okay, bye Amboli Falls. Until next time. ಆಯಿತು, ಅಂಬೋಲಿ ಫಾಲ್ಸ್ ಎಂಜಾಯ್ ಮಾಡಿಕೊಂಡು ವಾಪಸ್ ರೂಮ್ ಹೊರಟ್ವಿ. ಇವಾಗ ಅಲ್ಲಿ ಚೆಕ್ಔಟ್ ಆಗೋದು ಅಷ್ಟೇ. ಬೆಳಗ್ಗೆ ಹೆವಿ ಫಾಗ್ ಇರುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ಫಾಗ್ ಏನು ಇರಲಿಲ್ಲ. ಬಟ್ ನಾಟ್ ಬ್ಯಾಡ್. ಲೊಕೇಶನ್ನು ಅಷ್ಟೇ ಚೆನ್ನಾಗಿದೆ.